ಸಮನ್ವಯತೆ ನಿರ್ವಹಣೆಯ ಸಾರ. ಸೊ ಇಲ್ಲಿ ಕೋಆರ್ಡಿನೇಷನ್ ಅಂತಕ್ಕಂಥದ್ದು, ಸಮನ್ವಯತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಕಂಡು ಬರ್ತೈತಿ, ಸೊ ಅದರಲ್ಲಿ ಬರ್ತಕ್ಕಂತಹ ಒಂದು ಲಕ್ಷಣಗಳ ಬಗ್ಗೆ ಏನು ಮಾಡೋಣ ಗೊತ್ತಾ ತಿಳ್ಕೊಳ್ಳೋಣ. ಸೊ ಸಮನ್ವಯತೆ ಅಂದ್ರೆ ಏನು? ಸೊ ಯಾವುದೇ ಒಂದು ಸಂಸ್ಥೆ ಪರಸ್ಪರವಾಗಿ ಬೆಸೆದುಕೊಂಡಿರ್ತಕ್ಕಂತಹ ಅಥವಾ ಪರಸ್ಪರ ಅವಲಂಬಿತವಾದಂತಹ ಉಪವ್ಯವಸ್ಥೆಗಳಿಂದ ಮಾಡಲ್ಪಟ್ಟಂತಹ ಒಂದು ವ್ಯವಸ್ಥೆ. ಯಾವುದೇ ಒಂದು ಸಂಸ್ಥೆ ಅಂತಕ್ಕಂಥದ್ದು ಏನಾಗಿರ್ತೈತಪ್ಪ ಅಂದ್ರೆ ಪರಸ್ಪರವಾಗಿ ಒಂದಕ್ಕೊಂದು ಬೆಸೆದುಕೊಂಡುವುದರ ಜೊತೆಗೆ ಒಂದಕ್ಕೊಂದು ಅವಲಂಬಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗೆ ಏನಂತೀವಪ್ಪ ಅಂದ್ರೆ ಸಮನ್ವಯತೆ. ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಸಂಸ್ಥೆಯಲ್ಲಿ ಏನಾಗ್ತಪ್ಪ ಅಂದ್ರೆ ಕಂಡು ಬರ್ತದೆ. ಕೋಆರ್ಡಿನೇಷನ್ ಇಲ್ಲದೆ ನಾವು ಯಾವ ಒಂದು ಕಾರ್ಯವನ್ನ ನಿಭಾಯಿಸಲಿಕ್ಕೆ ಸ್ವಲ್ಪ ಅಸಾಧ್ಯವಾದಂತಹ ಮಾತಾಗಿ ಕಂಡು ಬರ್ತದೆ. ಈ ಒಂದು ವ್ಯವಸ್ಥೆಯಲ್ಲಿ ಸಮನ್ವಯತೆ ಅಂತಕ್ಕಂಥದ್ದನ್ನ ನಾವು ಆಲ್ರೆಡಿ ಎಲ್ಲಿ ಕಂಡುಕೊಂಡಿವಪ್ಪ ಅಂತಂದ್ರೆ ಸಮನ್ವಯತೆಯನ್ನ ನಿರ್ವಹಣೆಯ ಕಾರ್ಯಗಳಲ್ಲಿ ಕಂಡುಕೊಂಡ್ವಿ. ಸೊ ನಿರ್ವಹಣೆಯ ಕಾರ್ಯಗಳಲ್ಲಿ ಸಿಬ್ಬಂದಿ ಯಾವ ರೀತಿ ಇರ್ತೈತಿ, ಸಂಘಟಿಸುವಿಕೆ ಯಾವ ರೀತಿ ಇರ್ತೈತಿ, ನಿಯಂತ್ರಿಸುವಿಕೆ, ನಿರ್ದೇಶಿಸುವಿಕೆ, ಪ್ರತಿ ಒಂದರಲ್ಲಿಯೂ ಏನನ್ನ ಕಂಡುಕೊಂಡಿವಪ್ಪ ಅಂತಂದ್ರೆ ಸಮನ್ವಯತೆ. ಸೊ ಈ ಒಂದು ಸಮನ್ವಯತೆಯ ಸಾರವನ್ನ ನಾವು ತಿಳ್ಕೋಬೇಕು ಅಂತಂದ್ರ ಸಮನ್ವಯತೆ ಅಂದ್ರೆ ಅಂತಕ್ಕಂಥದ್ದನ್ನ ಕಾರ್ಯಗಳ ಮುಖಾಂತರ ನಮಗೆ ಅಲ್ಪ ಸ್ವಲ್ಪ ಅರ್ಥ ಆಗಿದೆ ಅನ್ಕೋತೀವಿ. ಯಾಕಪ್ಪ ಅಂತಂದ್ರ ಸಿಬ್ಬಂದಿ ನಿರ್ವಹಣೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಅಂತಕ್ಕಂಥ ಪ್ರತಿ ಒಂದನ್ನು ನಾವಿಲ್ಲೇ ಏನಪ್ಪಾ ಅಂತಂದ್ರ ಸಮನ್ವಯತೆ ಜೊತೆಗೆ ಕಂಡುಕೊಂಡ್ವಿ. ಸೊ ಈ ರೀತಿ ಇದ್ದಾಗ ಸಮನ್ವಯತೆ ಅಂತಕ್ಕಂಥದ್ದು ಇದು ಒಂದು ಸಂಸ್ಥೆಯ ಕಾರ್ಯದ ನಿರಂತರವಾಗಿ ನಡೆಯುತ್ತಿರುವುದನ್ನ ಖಚಿತಪಡಿಸಿಕೊಳ್ಳಲು, ಕಂಪನಿಯ ಕಾರ್ಯಗಳು ನಿರಂತರವಾಗಿ ನಡೀತಾವೋ ಇಲ್ಲೋ ಅಂತಕ್ಕಂಥದ್ದನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ಯಾವುದರ ಮೇಲೆ ನಾವು ಖಚಿತಪಡಿಸ್ಕೊತೀವಪ್ಪ ಅಂತಂದ್ರ ಉತ್ಪಾದನೆ ಆಗಿರಬಹುದು, ಖರೀದಿ ಆಗಿರಬಹುದು, ಮಾರಾಟ ಆಗಿರಬಹುದು, ಅಥವಾ ಹಣಕಾಸುಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳ ಮುಖಾಂತರ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಈ ಒಂದು ಕಾರ್ಯ ಅಂತಕ್ಕಂಥದ್ದು ನಿರಂತರವಾದಂತಹ ಪ್ರಕ್ರಿಯೆಯನ್ನ ಅಥವಾ ಕಾರ್ಯಚಟುವಟಿಕೆಗಳನ್ನ ಒಳಗೊಂಡಿದೆಯೋ ಅಥವಾ ಇಲ್ಲೋ ಅನ್ನೋದನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಸಮನ್ವಯತೆಯಲ್ಲಿ ಇವುಗಳ ಮೇಲೆ ತಿಳ್ಕೊತೀವಿ. ಯಾವ ಉತ್ಪಾದನೆ ಆಗಿರಬಹುದು, ಮಾರಾಟ ಆಗಿರಬಹುದು, ಹೌದಾ, ಖರೀದಿ ಆಗಿರಬಹುದು, ಅಥವಾ ಹಣಕಾಸು ವ್ಯವಹಾರಗಳಿಗೆ ಅಥವಾ ಹಣಕಾಸು ಚಟುವಟಿಕೆಗಳಿಗೆ ತಕ್ಕಂತ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನ ನಾವು ಇವತ್ತ ತಿಳ್ಕೊಳ್ಳೋಣ. ಸೊ ಇವು ಎಲ್ಲವುಗಳು ಇದ್ರೆ ಮಾತ್ರ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾಕಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಅತಿ ಸುಲಭವಾದಂತಹ ಒಂದು ದಾರಿಯಾಗಿದೆ. ಸೊ ಇಲ್ಲಿ ಸಮನ್ವಯತೆಯು ಅಂತಕ್ಕಂಥದ್ರಲ್ಲಿ 3 ಜನ ಏನ್ ಮಾಡ್ಯಾರಪ್ಪ ಅಂದ್ರೆ ತಮ್ಮ ವ್ಯಾಖ್ಯವನ್ನ ನೀಡಿದ್ದಾರೆ. ಸೊ ಅದರಲ್ಲಿ ಒಬ್ಬರ ವ್ಯಾಖ್ಯವನ್ನ ತಿಳ್ಕೊಳ್ಳೋಣ. ಯಾರಪ್ಪ ಅಂದ್ರೆ ಥಿಯೋ ಹೈಮನ್ ರವರ ಪ್ರಕಾರ. ಸೊ ನೋಟ್ ಮಾಡ್ಕೊಳ್ಳಿ, ಥಿಯೋ ಹೈಮನ್ ರವರ ಪ್ರಕಾರ ಸಮನ್ವಯತೆ ಅಂದ್ರೆ ಏನಪ್ಪಾ ಅಂತಂದ್ರ ಸಮನ್ವಯತೆಯು ಕಾರ್ಯಾನುಷ್ಠಾನದ ಸೂಕ್ತ ಪ್ರಮಾಣ, ಸಮಯ ಮತ್ತು ಗುಣಮಟ್ಟಗಳನ್ನು ಒದಗಿಸಲು ಅಧೀನರ ಪ್ರಯತ್ನಗಳನ್ನು ಕ್ರಮಬದ್ಧವಾಗಿ ಜೋಡಿಸುವುದಾಗಿದ್ದು ಅವರ ಸಂಯುಕ್ತ ಪ್ರಯತ್ನಗಳನ್ನು ಘೋಷಿತ ಗುರಿಗಳು, ಅಂದ್ರೆ ಉದ್ಯಮಿಯ ಸಾಮಾನ್ಯ ಉದ್ದೇಶದೆಡೆಗೆ ಮುನ್ನಡೆಸುವುದಾಗಿದೆ. ಸೊ ಇಲ್ಲಿ ಥಿಯೋ ಹೈಮನ್ ರವರ ಪ್ರಕಾರ ಏನಾಗ್ತೈತಪ್ಪ ಅಂತಂದ್ರ ಸಮನ್ವಯತೆ ಅಂತಂದ್ರ ಸೂಕ್ತ ಪ್ರಮಾಣವಾದಂತಹ ಮತ್ತು ಗುಣಮಟ್ಟವಾದಂತಹ ಒಂದು ಅದು ಸಮಯವನ್ನ, ಸೂಕ್ತ ಕಾರ್ಯಗಳನ್ನ ಒದಗಿಸಲಿಕ್ಕೆ ಪ್ರಯತ್ನಗಳನ್ನ, ಈಗ ಸೂಕ್ತ ಸಮಯವಾಗಿರಬಹುದು, ಸೂಕ್ತವಾದಂತಹ ಗುಣಮಟ್ಟಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಒದಗಿಸಬೇಕಪ್ಪ ಅಂತಂದ್ರೆ ಹಲವಾರು ರೀತಿಯಾದಂತಹ ಕ್ರಮಬದ್ಧವಾದಂತಹ ಒಂದು ನಿಯಮಗಳನ್ನ ಅಥವಾ ಅಂಶಗಳನ್ನ ಏನ್ ಮಾಡ್ಬೇಕಾಗ್ತೈತಿ
ಈ ಒಂದು ಸಮನ್ವಯ ಅಂತಕ್ಕಂಥದ್ದು ತನ್ನ ಒಂದು ಜವಾಬ್ದಾರಿಯನ್ನ ಒಳಗೊಂಡೈತಿ ಅಂತಕ್ಕಂಥ ಒಂದು ಅಂಶವನ್ನ ಒಂದು ವಾಕ್ಯವನ್ನ ಯಾರು ನೀಡ್ಯಾರಪ್ಪ ಅಂತಂದ್ರ ಥಿಯೋ ಹೈಮನ್ ರವರು. ಸೊ ಈಗ ಸಮನ್ವಯತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಪರಸ್ಪರದಿಂದ ಅವಲಂಬಿತವಾಗಿ ಒಬ್ಬರಿಗೊಬ್ಬರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅನುಸರಿಸಿಕೊಂಡು ಯಾವುದೇ ಸಂಸ್ಥೆ ಆಗಿರಬಹುದು, ಯಾವುದೇ ಕಾರ್ಯ ಆಗಿರಬಹುದು ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಅವಲಂಬಿತವಾಗಿ ಅಥವಾ ಒಬ್ಬರಿಗೊಬ್ಬರು ಸಹಾಯದಾಯಕರಾಗಿ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಕಾರ್ಯಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರ. ಸೊ ಅದರಲ್ಲಿ ಬರ್ತಕ್ಕಂತಹ 6 ಗುಣಲಕ್ಷಣಗಳು. ಸೊ ಅದರಲ್ಲಿ ಒಂದೇದು ಯಾವಪ್ಪ ಅಂದ್ರೆ ಗುಂಪು ಪರಿಶ್ರಮ. ಸೊ ಸಮನ್ವಯತೆಯಲ್ಲಿ ಗುಂಪು ಪರಿಶ್ರಮವನ್ನ ಸಂಯೋಜಿಸುತ್ತದೆ. ಈ ಒಂದು ಸಮನ್ವಯತೆ ಅಂತಕ್ಕಂಥದ್ದು ಏನ್ ಮಾಡ್ತೈತಿ ಅಂತಂದ್ರ ಗುಂಪು ಸಮನ್ವಯತೆಯನ್ನ ಗುಂಪು ಪರಿಶ್ರಮವನ್ನ ಸಂಯೋಜಿಸುತ್ತದೆ. ಯಾವುದು ಸಮನ್ವಯತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಸಮನ್ವಯತೆ ತನ್ನ ಒಂದು ಗುಂಪು ಪರಿಶ್ರಮವನ್ನ ಸಂಯೋಜಿಸ್ತೈತಪ್ಪ ಅಂತಂದ್ರ ಗುಂಪು ಪರಿಶ್ರಮಕ್ಕೆ ಒಂದು ಸಾಮಾನ್ಯ ಗುರಿಯನ್ನ ಕೊಟ್ಟು ಆ ಒಂದು ಕಾರ್ಯನಿರ್ವಹಣೆಯನ್ನ ಯೋಜಿಸುವಿಕೆ ಮತ್ತು ನಿಗದಿತ ನಡೆಯುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಈ ಒಂದು ಗುಂಪು ಪರಿಶ್ರಮ ಸಂಯೋಜಿಸುತ್ತದೆ ಅಂತಂದ್ರ ಇಲ್ಲಿ ಏನ್ ಮಾಡ್ತಾರಪ್ಪ ಸಮನ್ವಯತೆ ಅಂತಕ್ಕಂಥದ್ದು ಏನ್ ಮಾಡ್ತೈತಿ ಅಂತಂದ್ರ ಒಂದು ಸಾಮಾನ್ಯವಾದಂತಹ ಗುರಿಯನ್ನ ಕೊಟ್ಟು. ಸೊ ಸಾಮಾನ್ಯ ಗುರಿ ಅಂತಕ್ಕಂಥದ್ದು ಆಬ್ವಿಯಸ್ಲಿ ನಾವು ಫಾರ್ ಎಕ್ಸಾಂಪಲ್ ತಗೋಬೇಕಪ್ಪ ಅಂತಂದ್ರ ಈ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿಯ ಉದ್ದೇಶ ಗುರಿ ಏನಾಗಿರ್ತದಪ್ಪ ಅಂದ್ರೆ ಲಾಭವನ್ನ ಗಳಿಸುವುದು, ಲಾಭದ ಜೊತೆಗೆ ಕಂಪನಿಯ ಬೆಳವಣಿಗೆ ಅಥವಾ ಸಂಸ್ಥೆಯ ಬೆಳವಣಿಗೆಯನ್ನ ಅಭಿವೃದ್ಧಿ, ಹೌದಾ, ಬೆಳವಣಿಗೆ ಅಥವಾ ಅಭಿವೃದ್ಧಿ ಪಡಿಸುವುದಾಗಿದೆ. ಸೊ ಈ ರೀತಿ ಇದ್ದಾಗ ಇಲ್ಲೇ ಗುಂಪು ಒಂದು ಪರಿಶ್ರಮಕ್ಕೆ ಸಂಯೋಜಿಸ್ಲಿಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ಕೊಟ್ಟು ಕಾರ್ಯವನ್ನ ಒಂದು ಪರಿಶ್ರಮವನ್ನ ಸಾಮಾನ್ಯ ಗುರಿಯನ್ನ ಕೊಟ್ಟು ಏನ್ ಮಾಡ್ತಾರೋ ಕಾರ್ಯವನ್ನ ಯೋಜಿಸದಂತೆ ಮತ್ತು ನಿಗದಿತವಾಗಿ ನಡೆಯುತ್ತಿದೆಯೋ ಇಲ್ಲವೋ ಅನ್ನುವುದಕ್ಕ ಏನ್ ಮಾಡ್ತಾರೋ ಖಚಿತಪಡಿಸಿಕೊಳ್ಳಲಿಕ್ಕೆ. ಒಂದು ಕಾರ್ಯ ನಡೆದೈತೋ ಇಲ್ಲೋ ಆ ಒಂದು ಯಾವುದೋ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಯಾವುದೋ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ಹೇಳ್ತಾರೆ. ಸೊ ಆ ಉದ್ದೇಶ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುತ್ತಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ಈ ಒಂದು ಸಮನ್ವಯತೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ರೀತಿಯಾಗಿ ಒಂದು ಯಾವುದೋ ಒಂದರ ಮೇಲೆ ಏನ್ ಮಾಡ್ತಾರೋ ಈ ಒಂದು ಕೆಲಸವನ್ನ ಕಾರ್ಯನಿರ್ವಹಣೆಯನ್ನ ಈ ರೀತಿಯಾಗಿ ನಡೆಸ್ರಿ ಅಂತಕ್ಕಂಥದ್ದನ್ನು ಕೊಡ್ತಾರೋ. ಸೊ ಆ ಒಂದು ಅಂಶವನ್ನ ಆ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ಕಾರ್ಯಚಟುವಟಿಕೆಯನ್ನ ಮಾಡುವಾಗ ಸಮಯ ಆಗಿರಬಹುದು ಅಥವಾ ಅವರಲ್ಲಿ ಇರ್ತಕ್ಕಂಥ ದಕ್ಷತೆ ಆಗಿರಬಹುದು, ಪ್ರತಿಯೊಂದನ್ನು ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಗುಂಪು ಅಂತಂದ್ರೆ ಅಲ್ಲೇ ಹಲವಾರು ಜನ ಸೇರಿಕೊಂಡು ಏನ್ ಮಾಡ್ತಿರ್ತಾರೋ ಕಾರ್ಯವನ್ನ ನಿಭಾಯಿಸ್ತಿರ್ತಾರೆ. ಸೊ ಹಲವಾರು ಜನ ವ್ಯಕ್ತಿಗಳು ಕೂಡಿಕೊಂಡು ಈ ಒಂದು ಗುಂಪು ಪರಿಶ್ರಮ ಸಂಯೋಜನೆಯನ್ನ ಸಮನ್ವಯ ಏನ್ ಮಾಡ್ತೈತಿ ಪೂರ್ಣಗೊಳಿಸ್ತೈತಿ. ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರ ಕ್ರಿಯೆಯ ಏಕತೆ. ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನ ಖಚಿತಗೊಳಿಸುತ್ತದೆ. ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ. ಯಾವ ರೀತಿಪಾ ಅಂತಂದ್ರ ಸಮನ್ವಯತೆ ಅಂತಕ್ಕಂಥದ್ದು ಇಲಾಖೆಯ ಒಂದು ಒಗ್ಗೂಡಿಸತಕ್ಕಂಥ ಶಕ್ತಿಯಂತೆ ಕಾರ್ಯನಿರ್ವಹಿಸ್ತಿರ್ತದೆ. ಇಲ್ಲೇ ಸಮನ್ವಯತೆ ಅಂತಕ್ಕಂಥದ್ದು ಇಲಾಖೆಗಳು ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಇರ್ತಾವ. ಸೊ ಇಲ್ಲೇ ಒಗ್ಗೂಡಿಸುವಂತಹ ಪ್ರತಿಯೊಂದು ಇಲಾಖೆಗಳು ಒಂದೇ ಅಂತಕ್ಕಂತಹ ಒಂದು ಒಗ್ಗೂಡಿಸ್ತಕ್ಕಂತಹ ಕೆಲಸವನ್ನ ಏನ್ ಮಾಡ್ತಿರ್ತತಿ ಸಮನ್ವಯತೆ ಮಾಡ್ತಿರ್ತತಿ. ಸೊ ಎಲ್ಲಾ ಕಾರ್ಯಗಳು ಸಂಸ್ಥೆಯ ಗುರಿಗಳನ್ನ ಸಾಧಿಸುವ ಉದ್ದೇಶ ಹೊಂದಿರುವುದನ್ನು ಖಚಿತಪಡಿಸುತ್ತದೆ. ಬೇರೆ ಬೇರೆ ಇಲಾಖೆಗಳು ಆಗಿದ್ರೂ ಕೂಡ ಪ್ರತಿಯೊಂದು ಇಲಾಖೆಯ ಉದ್ದೇಶ ಸಂಸ್ಥೆಯ ಉದ್ದೇಶವನ್ನ ಈಡೇರಿಸುವುದಾಗಿರ್ತೈತಿ. ಸೊ ಸಂಸ್ಥೆಯ ಉದ್ದೇಶವನ್ನ ಈಡೇರಿಸುವುದು ಆಗಿರ್ತೈತಿ ಅಂದ್ರ ಪ್ರತಿಯೊಬ್ಬನ ಕರ್ತವ್ಯ ಅದೇ ಆಗಿರ್ತೈತಿ ಅಂತಂದ್ರ ಎಲ್ಲಾ ಇಲಾಖೆಗಳು ಏನಪ್ಪಾ ಅಂತಂದ್ರ ಒಂದೇ. ಸೊ ಎಲ್ಲಾ ಇಲಾಖೆಗಳನ್ನ ನಾವು ಏನ್ ಮಾಡ್ತೀವಿ ಒಂದೇ ರೀತಿಯಿಂದ ಕಾಣ್ಲಿಕ್ಕೆ ಈ ಒಂದು ಸಮನ್ವಯತೆ ಅಂತಕ್ಕಂಥದ್ದು ಏನ್ ಮಾಡ್ಕೊಡ್ತೈತಿ ದಾರಿ ಮಾಡ್ಕೊಡ್ತೈತಿ. ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ ಫಾರ್ ಎಕ್ಸಾಂಪಲ್ ಏನ್ ಆಗತ್ತಪ್ಪ
ಬೇಕಾಗಿರ್ತೈತಿ ಅಥವಾ ನಿರಂತರವಾಗಿ ಯಾವುದು ಬೇಕಾಗಿರ್ತೈತಲ್ಲ, ಸೊ ಅದಕ್ಕೆ ಅನುಸಾರವಾಗಿ ಉತ್ಪಾದನೆಯನ್ನ ಮಾಡ್ತಿರ್ತೀವಿ. ವಸ್ತುಗಳ ಉತ್ಪಾದನೆ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಿರ್ತೀವಿ ಕಂಪನಿ. ಸೊ ಉತ್ಪಾದನಾ ಮತ್ತು ಮಾರಾಟ ವಿಭಾಗಗಳು ತಮ್ಮ ತಮ್ಮ ಕಾರ್ಯಗಳನ್ನ ಸಮನ್ವಯಗೊಳಿಸಬೇಕು ಎಂಬುದನ್ನ ನೀವೇನ್ ಮಾಡ್ಕೊಂಡಿರಿ, ತಿಳ್ಕೊಂಡಿರಿ. ಹೆಂಗ್ ತಿಳ್ಕೊಂಡಿರಿ ಅಂತಂದ್ರ ನೀವು ಬಾ ಸಲ ಹೇಳಿ ಏನಪ್ಪಾ ಅಂತಂದ್ರ ಇಲ್ಲಿ ವಿಭಾಗಗಳು ಬೇರೆ ಬೇರೆ, ಖರೀದಿ ಮತ್ತು ಮಾರಾಟ ವಿಭಾಗ ಬೇರೆ ಬೇರೆ ಆದರೂ ಕೂಡ ಆ ಒಂದು ಖರೀದಿ ಇಲಾಖೆ ಮತ್ತು ಮಾರಾಟದ ಇಲಾಖೆ ಎರಡೂ ವಿಭಾಗದ ಉದ್ದೇಶ ಏನ, ಜನರ ಬೇಡಿಕೆಗೆ ಅನುಸಾರವಾಗಿ ಒಂದು ವಸ್ತುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡುವುದಾಗಿದೆ. ಸೊ ಮಾರಾಟ ಮಾಡುವುದರಿಂದ ಸೊ ಲಾಭ ಅಂತಕ್ಕಂಥದ್ದು ಆಟೋಮೆಟಿಕ್ ಬರುವುದರಿಂದ ಒಂದು ಸಂಸ್ಥೆಯ ಉದ್ದೇಶವನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿಯಾಗಿ ಕ್ರಿಯೆಯಲ್ಲಿ ಏಕತೆಯನ್ನ ಯಾವ್ದು ಕೊಡ್ತದಪ್ಪ ಅಂತಂದ್ರ ಸಮನ್ವಯತೆ. ಹೌದಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರ ನಿರಂತರ ಪ್ರಕ್ರಿಯೆ. ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಸಮನ್ವಯತೆಯು ಥರ್ಡ್ ಒನ್ ನಿರಂತರ ಪ್ರಕ್ರಿಯೆಯಾಗಿದೆ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಯಾವ ರೀತಿಯಾಗಿ ಕಂಟಿನ್ಯೂ ಪ್ರೊಸೆಸ್ ಐತಪ್ಪ ಅಂತಂದ್ರ ಫಾರ್ ಎಕ್ಸಾಂಪಲ್ ಮಳೆಗಾಲ ಬಂತು ಅಂತ ತಿಳ್ಕೊ. ಹೌದಾ? ಮಳೆಗಾಲ ಇನ್ನು ಮುಂದಿನ ತಿಂಗಳು ಐತಿ ಅಥವಾ ಇನ್ನೆರಡು ತಿಂಗಳು ಬಿಟ್ಟು ನಮ್ದು ಮಳೆಗಾಲ ಬರಾತೈತಿ ಅಂದ್ರೆ ಮಳೆಗಾಲಕ್ಕೆ ಬೇಕಾದಂತಹ ಉತ್ಪಾದನೆಯನ್ನ, ವಸ್ತುಗಳ ಉತ್ಪಾದನೆಯನ್ನ ಬಿಫೋರ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಇವತ್ತ ಮಳೆಗಾಲ ಸ್ಟಾರ್ಟ್ ಆಕತಿ, ಇವತ್ತ ನಾವು ಇಲ್ಲಿ ಬಿಡಪ್ಪ ಇನ್ನೂ 2 months ಅದ, ಇನ್ನೂ 1 month ಟೈಮ್ ಐತಿ, ನಾವು ಯಾವತ್ತು ಮಳೆ ಬರ್ತೈತಿ ನೋಡಿ ಅವತ್ತ ಸ್ಟಾರ್ಟ್ ಮಾಡೋದು. ಸೊ ಇದು ಅಸಾಧ್ಯವಾದಂತ ಮಾತು. ಜನರಿಗೆ ಬೇಡಿಕೆ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಈ ನೈಸರ್ಗಿಕ ದತ್ತವಾಗಿ ಬರ್ತೈತಿ. ಸೊ ಈಗ ಮಳೆ ಅಂತಕ್ಕಂಥದ್ದು ಯಾವಾಗ ಬರ್ತೈತಿ, ಸೊ ಇಂತಿಷ್ಟು ಏನಿಪ್ಪ ಅಂದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಐತಿ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಹೊರತಾಗಿ ಫಿಕ್ಸ್ ಅಂತೂ ಮಳೆ ಬರ್ತೈತಿ. ಸೊ ಮಳೆಗಾಲ ಬಂತು ಅಂತಂದ್ರ ಅಂಬ್ರೆಲಾಗಳು ಬೇಕು, ಛತ್ರಿಗಳು ಬೇಕು, ಜರ್ಕಿನ್ಸ್, ಜಾಕೆಟ್ಸ್. ಹೌದಾ? ಸೊ ಇವೆಲ್ಲ ಬೇಕಾಗಿರುವುದರಿಂದ ಮುಂಚಿತವಾಗಿನೇ ನಾವೇನ್ ಮಾಡಬೇಕು, ಕ್ರಿಯೆಯನ್ನ ಆರಂಭಿಸಬೇಕು. ಯಾವ ಕ್ರಿಯೆ ಅಂತಂದ್ರ ಆ ವಸ್ತುಗಳ ಉತ್ಪಾದನೆ ಕ್ರಿಯೆಯನ್ನ ಆರಂಭಿಸುವುದರಿಂದ ಏನಾಗ್ತೈತಪ್ಪ ಅಂತಂದ್ರ ಜನರ ಬೇಡಿಕೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತದ. ಯಾಕ ಅಂತಂದ್ರ ನಿರಂತರ ಪ್ರಕ್ರಿಯೆ ಈ ಒಂದು ಉತ್ಪಾದನೆ, ಖರೀದಿ, ಮಾರಾಟ, ಸೊ ಪ್ರತಿಯೊಂದು ಇಲ್ಲಿ ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ನಿರಂತರವಾದಂತಹ ಪ್ರಕ್ರಿಯೆಯನ್ನ ಒಳಗೊಂಡಿದ್ರ ಮಾತ್ರ ಆ ಕಂಪನಿಯನ್ನ ಅಥವಾ ಜನರ ಬೇಡಿಕೆಗಳ ಅನುಸಾರವಾಗಿ ಉತ್ಪಾದನೆಯನ್ನ ಮಾಡುವುದರಿಂದ ಮಾತ್ರ ಆ ಸಂಸ್ಥೆಯ ಉದ್ದೇಶವನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದ. ಹೌದಾ? ಇಲ್ಲೇ ಸಮನ್ವಯತೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರ ನಿರಂತರವಾದಂತಹ ಪ್ರಕ್ರಿಯೆಯಾಗಿ ಕಂಡುಬಂತು. ನೆಕ್ಸ್ಟ್ ಅದೇ ರೀತಿಯಾಗಿ ಸರ್ವವ್ಯಾಪಕ. ಸಮನ್ವಯತೆಯು ಸರ್ವವ್ಯಾಪಕ ಕಾರ್ಯವಾಗಿದೆ. ಬರ್ಕೋರಿ, ಸಮನ್ವಯತೆಯು ಸರ್ವವ್ಯಾಪಕ ಕಾರ್ಯವಾಗಿದೆ. ಸೊ ಇಲ್ಲಿ ಸಮನ್ವಯತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಸರ್ವವ್ಯಾಪಕ ಕಾರ್ಯ ಆಗಿದೆಪ್ಪ ಅಂತಂದ್ರ ಒಂದು ಬಟ್ಟೆಯನ್ನ ಖರೀದಿಸ್ತಕ್ಕಂತಹ ಜವಾಬ್ದಾರಿ ಖರೀದಿ ವಿಭಾಗಕ್ಕೆ ಇರ್ತದೆ. ಯಾವುದೋ ಒಂದು ಬಟ್ಟೆಯನ್ನ, ಯಾವುದೋ ಒಂದು ಇವತ್ತು ನಾವು ವಸ್ತುವನ್ನ ಖರೀದಿ ಮಾಡ್ಬೇಕಾಗೈತಿ ಅಂತಂದ್ರೆ ಆ ಜವಾಬ್ದಾರಿ ಯಾವ್ದ, ಖರೀದಿ ಡಿಪಾರ್ಟ್ಮೆಂಟ್ಗೆ ಇರ್ತದೆ. ಖರೀದಿ ವಿಭಾಗದ ಕಾರ್ಯವು ಈ ಒಂದು ಕಾರ್ಯದ ಉತ್ಪಾದನೆ ವಿಭಾಗದ ಚಟುವಟಿಕೆಗಳಿಗೆ ಏನಾಗಿರ್ತೈತಿ, ಆಧಾರವಾಗಿದೆ. ಸೊ ಇಲ್ಲಿ ಅಂತಿಮವಾಗಿ ಏನಾಗ್ತದಪ್ಪ ಅಂದ್ರೆ ಮಾರಾಟ ಅಂತಕ್ಕಂಥದ್ದು ನಡೀತದೆ. ಖರೀದಿ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರ್ತದೆ. ಯಾಕೆ ಪರ್ಚೇಸ್ ಅನ್ನ ಮಾಡ್ತೀವಿ, ವಸ್ತುಗಳನ್ನ ಯಾಕೆ ಖರೀದಿಗಳನ್ನ ಮಾಡ್ತೀವಿ, ಯಾವ ಉದ್ದೇಶದಿಂದ ಮಾಡ್ತೀವಿ, ವಸ್ತುಗಳನ್ನ ಮಾರಾಟ ಮಾಡುವುದಕ್ಕಾಗಿಯೇ ಏನನ್ನ ಮಾಡ್ತೀವಪ್ಪ ಅಂತಂದ್ರ ಇವತ್ತು ವಸ್ತುಗಳನ್ನ ಖರೀದಿ ಮಾಡ್ತೀವಿ. ಸೊ ಇಲ್ಲಿ ಒಂದಕ್ಕೊಂದು ಏನಾಗತ್ತು, ಪ್ರತಿಯೊಂದು ಯಾವುದೇ ಒಂದು ಕಾರ್ಯವನ್ನ ಇಲ್ಲಿ ನಿರ್ವಹಿಸಿಕೊಂಡು ಅಥವಾ ಕಾರ್ಯಚಟುವಟಿಕೆಗಳನ್ನ ನಿಭಾಯಿಸಿಕೊಂಡು ಹೋಗ್ಬೇಕಂದ್ರ ಸಮನ್ವಯತೆ ಅಂತಕ್ಕಂಥದ್ದು ಸರ್ವವ್ಯಾಪಕವಾದಂತಹ ಕಾರ್ಯವಾಗಿದೆ.
ಖರೀದಿ ಮಾಡಿ ಇಟ್ಕೊಂಡು ಕೂಡ್ತೀರಿ? ಇಲ್ಲ. ಖರೀದಿ ಮಾಡಿ ವಸ್ತುಗಳನ್ನ ಮಾರಾಟ ಮಾಡಬೇಕು. ಖರೀದಿ ಮಾಡುವುದಕ್ಕಿಂತ ಮುಂಚೆ ಏನು ಮಾಡಬೇಕು? ವಸ್ತುಗಳನ್ನ ಉತ್ಪಾದನೆ ಮಾಡಬೇಕು. ಸೊ ಉತ್ಪಾದನೆ, ಖರೀದಿ, ಮಾರಾಟ ಅಥವಾ ಮಾರಾಟ ಪರತ್, ಸೇಲ್ಸ್ ರಿಟರ್ನ್, ಅಥವಾ ಪರ್ಚೇಸ್ ರಿಟರ್ನ್, ಖರೀದಿ ಪರತ್. ಸೊ ಎಲ್ಲ ಅಂಶಗಳು ಏನಾಗ್ಯಪ್ಪ ಅಂದ್ರೆ ಒಂದಕ್ಕೊಂದು ಈ ಒಂದು ಸಮನ್ವಯತೆಯಿಂದ ಸರ್ವ ವ್ಯಾಪಕವಾಗಿ ಎಲ್ಲ ಇಲಾಖೆಗಳಿಗೆ, ಎಲ್ಲ ವಿಭಾಗಗಳಿಗೆ ಏನಾಗ್ಯಾವಪ್ಪ ಅಂತಂದ್ರೆ ಕಂಡು ಬರ್ತಾವು. ಸೊ ಇಲ್ಲಿ ಸಮನ್ವಯತೆ ಅಂತಕ್ಕಂಥದ್ದು ಏಕತೆಯನ್ನ ಮಾಡಿಕೊಡ್ತೈತಿ, ಗುಂಪು ಪರಿಶ್ರಮವನ್ನ ಹೇಳ್ಕೊಡ್ತೈತಿ, ನಿರಂತರವಾದಂಥ ಪ್ರಕ್ರಿಯೆ ಆಗಿರ್ತೈತಿ ಹೇಳ್ಕೊಡ್ತೈತಿ. ಅದರ ಜೊತೆಗೆ ಇವೆಲ್ಲವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಲ್ಲ ಇಲಾಖೆಗಳು ಅಥವಾ ಎಲ್ಲ ವಿಭಾಗಗಳು ಏನಾಗಿರ್ತಾವಪ್ಪ ಅಂದ್ರೆ ಸರ್ವ ವ್ಯಾಪಕವಾಗಿರ್ತಾವ. ಹೌದಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ವ್ಯವಸ್ಥಾಪಕರ ಜವಾಬ್ದಾರಿ. ಸೊ ವ್ಯವಸ್ಥಾಪಕರ ಜವಾಬ್ದಾರಿ ಅಂತಕ್ಕಂಥದ್ದು ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಬರ್ಕೊಳ್ಳಿ, ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿ ಆಗಿದೆ. ಸೊ ಇಲ್ಲಿ ಸಂಘಟನೆಯು ಸಮಗ್ರ ನೀತಿಗಳು ಸರಿಯಾಗಿ ಪಾಲಿಸಲ್ಪಟ್ಟಿವೆ ಎಂಬುದನ್ನ ಖಚಿತಪಡಿಸಿಕೊಳ್ಳಲು ಉನ್ನತ ಹಂತ ಆಗಿರಬಹುದು ಅಥವಾ ಬೇರೆ ಅವರು ಇರ್ತಕ್ಕಂಥ ಒಂದು ಯಾರ ಅಧೀನದಲ್ಲಿ ಇರ್ತಕ್ಕಂಥಲ್ಲ ಅವರಲ್ಲಿ ಒಂದು ಇರ್ತಕ್ಕಂಥ ಸಮನ್ವಯತೆ ಅಂತಕ್ಕಂಥದ್ದು, ಸಮನ್ವಯಿಸುವಿಕೆ ಅಂತಕ್ಕಂಥದ್ದು ಅಗತ್ಯವಿದೆ. ಯಾಕ ಅಂತಂದ್ರ ಫಾರ್ ಎಕ್ಸಾಂಪಲ್ ಈಗ ನೀವು ಲೆವೆಲ್ಸ್ ಆಫ್ ಒಳಗೆ ಏನ್ ಮಾಡಿರಿ? ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಒಳಗೆ ಏನ್ ಮಾಡಿರಿ? ನಿರ್ವಹಣೆ ಹಂತಗಳಲ್ಲಿ ತಿಳ್ಕೊಂಡಿರಿ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಸೊ ಲೋ ಲೆವೆಲ್ ಅಥವಾ ಕಾರ್ಯಾಚರಣೆ ಅಥವಾ ಮೇಲ್ವಿಚಾರಣೆ ಹಂತ ಒಳಗೆ ಏನ್ ಮಾಡಿರಪ್ಪ ಅಂತಂದ್ರ ಒಬ್ಬರು ಇನ್ನೊಬ್ಬರ ಅಧೀನದಲ್ಲಿ ಇರ್ತಾರೆ. ಸೊ ಇಲ್ಲಿ 3 ಹಂತಗಳು ಇದ್ದುಪ್ಪ ಅಂತಂದ್ರ 3 ಹಂತಗಳಲ್ಲಿ ಸೊ ಇವ್ರ ಅಧೀನೊಳಗೆ ಇರ್ತಾರ, ಇವ್ರ ಅಧೀನೊಳಗೆ ಇರ್ತಾರ. ಸೊ ಇವ್ರ ಮತ್ತೆ ಯಾರು ಇರ್ತಾರಲ್ಲ, ಯಾರ ಕಾರ್ಯವನ್ನು ನಿರ್ವಹಿಸ್ತಿರ್ತಾರಲ್ಲ, ಉನ್ನತ ಅಥವಾ ಮೇಲ್ಮಟ್ಟದಲ್ಲಿ ಇರ್ತಾರಲ್ಲ, ಅವರಿಗೆ ಅನುಸಾರವಾಗಿ ಅವರ ಒಂದು ಅಧೀನದಲ್ಲಿ ಇರ್ತಕ್ಕಂತಹ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ. ಸೊ ಈ ರೀತಿ ಇದ್ದಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಸಮನ್ವಯತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ವ್ಯವಸ್ಥಾಪಕರ ಒಂದು ಜವಾಬ್ದಾರಿಯಾಗಿ ಕಂಡು ಬರ್ತದೆ. ಯಾಕ ಅಂತಂದ್ರ ಪ್ರತಿಯೊಬ್ಬ ವ್ಯಕ್ತಿ ನಾ ಉನ್ನತ ಹಂತದೊಳಗದೀನಿ, ನಾ ಹೇಳಿದ್ರು ಕೇಳತ್ತಾರು, ನಮ್ಮ ಅಧೀನ ಒಳಗದಾರತೆ, ತಾವು ಹೇಳಿದ್ದ ಕರೆ, ತಾವು ಹೇಳಿದ್ದ ಫೈನಲ್ ಇರಂಗಿಲ್ಲ. ಕಂಪ್ಲೀಟ್ ಆಗಿ ಮಾರ್ಕೆಟ್ ಪ್ರಕ್ರಿಯೆ ಅಂತಕ್ಕಂಥದ್ದು ಏನು ನಡೀತಿರ್ತಲ್ಲ ಅದಕ್ಕೆ ಅನುಸಾರವಾಗಿ ಈ ಒಂದು ಕಾರ್ಯವನ್ನ ಮಾಡ್ತಿರ್ತದೆ ಸಂಸ್ಥೆ ಅಂತಕ್ಕಂಥದ್ದು. ಈಗ ನಾವು ಟಾಪ್ ಲೆವೆಲ್ ಆದಾರು ಅವ್ರು ಹೇಳ್ದಂಗ ಕೇಳಬೇಕು ಅಂತ ಏನಿಲ್ಲ, ಕೇಳಬೇಕು. ಬಟ್ ಡಿಸಿಷನ್ ಅಂತಕ್ಕಂಥದ್ದು ಎಲ್ಲರ ಒಂದು ಒಪಿನಿಯನ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮೇಲೆ ಏನಾಗಿರ್ತೈತಪ್ಪ ಅಂದ್ರೆ ಅವಲಂಬಿತವಾಗಿರ್ತೈತಿ. ಸೊ ಇಲ್ಲಿ ವ್ಯವಸ್ಥಾಪಕರು ತಮ್ಮ ಒಂದು ಕಾರ್ಯವನ್ನ ಜವಾಬ್ದಾರಿಯುತವಾಗಿ ಪ್ರತಿಯೊಬ್ಬರು ನಡೆಸ್ಕೊಂಡು ಹೊಂಟ್ರಪ್ಪ ಅಂತಂದ್ರ ಸಂಸ್ಥೆಯ ಗುರಿಯನ್ನ ಮುಟ್ಲಿಕ್ಕೆ ಅತಿ ಸರಳತೆ ಇಲ್ಲಿ ಏನಾಕೈತಿ ಕಂಡು ಬರ್ತೈತಿ. ಸೊ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಬರ್ತಕ್ಕಂಥದ್ದು ಯಾವುದು? ಉದ್ದೇಶಪೂರ್ವಕ ಕಾರ್ಯ. ಸಮನ್ವಯತೆಯು ಉದ್ದೇಶಪೂರ್ವಕ ಕಾರ್ಯವಾಗಿದೆ. ಸೊ ಉದ್ದೇಶಪೂರ್ವಕ ಅಂತಂದ್ರ ಸಹಕಾರವಿಲ್ಲದೆ, ಯಾವ ಒಂದು ಸಹಕಾರವಿಲ್ಲದೆ ಸಮನ್ವಯತೆಯು ನೌಕರರಲ್ಲಿ ಅತೃಪ್ತಿಗೆ ದಾರಿ ಮಾಡಿಕೊಡಬಹುದು. ಇಲ್ಲಿ ಎಲ್ಲರ ಉದ್ದೇಶಗಳು ಕಂಪನಿಯ ಒಂದು ಉದ್ದೇಶಗಳಿಗೆ ಏನಾಗಿರ್ತಾರಪ್ಪ ಅಂದ್ರೆ ಬದ್ಧರಾಗಿರ್ತಾರೆ. ಆ ಒಂದು ಸಂಸ್ಥೆ ಅಥವಾ ಕಂಪನಿಯ ಉದ್ದೇಶನ ಏನಾಗಿರ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬನ ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬನ ಉದ್ದೇಶವನ್ನ ನಾವಿಲ್ಲಿ ಈಡೇರಿಸಬೇಕು ಅಥವಾ ಅವನು ಒಂದು ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ಬೇಕಂದ್ರ ಸಮನ್ವಯತೆಯಲ್ಲಿ ಈ ಒಂದು ಸಮನ್ವಯತೆ ಉದ್ದೇಶಪೂರ್ವಕ ಕಾರ್ಯವಾಗಿ ಕಂಡು ಬಂದ್ರೆ ಮಾತ್ರ ಸಾಧ್ಯ ಆಗ್ತೈತಿ. ಯಾಕಪ್ಪ ಅಂತಂದ್ರ ಪ್ರತಿಯೊಬ್ಬ ನೌಕರರಲ್ಲಿ, ಪ್ರತಿಯೊಬ್ಬ ಕೆಲಸಗಾರನಲ್ಲಿ ದಕ್ಷ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸವನ್ನ ನಿಭಾಯಿಸಿಕೊಂಡು ಹೋಗ್ಬೇಕು ಅಂತಂದ್ರ ಅದರಲ್ಲಿ ಇರ್ತಕ್ಕಂತಹ ವ್ಯವಸ್ಥಾಪಕರಾಗಿರಬಹುದು ಅಥವಾ ಅವರ ಮೇಲೆ ಇರ್ತಕ್ಕಂತಹ ಯಾವುದೇ ಒಬ್ಬ
ಸೊ ಈ ಕೆಲಸ ಆಗ್ತತಿ ಇಲ್ಲಿವರೆಗೆ ಈ ರೀತಿ ಮಾಡೋಣ. ಸೊ ಯಾವುದೇ ಒಂದನ್ನು ನಾವು ಟ್ರೈನ್ ಅಪ್ ಅಥವಾ ಅವರಲ್ಲಿ ನಾವು ಹುರಿದುಂಬಿಸ್ತಾ ಇದ್ದೀವಿ ಅಂತಂದ್ರೆ ಅತ್ಯಂತ ಸರಳ ರೀತಿಯಲ್ಲಿ ಸಮನ್ವಯತೆ ಅಂತಕ್ಕಂಥದ್ದು ಇಲ್ಲ ನಮ್ಮ ವಿಭಾಗದಲ್ಲಿ ಅಷ್ಟೇ ಇರಬೇಕಂತೇನಿಲ್ಲ. ಸೊ ನಾವು ಕೆಳಮಟ್ಟದಲ್ಲಿ ನಮ್ಮಲ್ಲೇ ಅಷ್ಟವಾದ ಸಮನ್ವಯತೆ ಕಂಡು ಬರಬೇಕು ಇಲ್ಲ. ಸೊ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಸಂಸ್ಥೆಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲರಲ್ಲೂ ಸಮನ್ವಯತೆ ಅಂತಕ್ಕಂಥದ್ದು ಕಂಡು ಬಂದರೆ ಮಾತ್ರ ಈ ಒಂದು ಸಂಸ್ಥೆಯನ್ನ ಕೋಆರ್ಡಿನೇಷನ್ ಇದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಅತ್ಯಂತ ಸರಳವಾಗಿ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿ ಇವತ್ತಿನ ಕ್ಲಾಸಾಗಿ ಏನು ನೋಡಿದ್ವಿ ಅಂತಂದ್ರೆ ಸಮನ್ವಯತೆ ಮತ್ತು ವ್ಯಾಖ್ಯೆ ಮತ್ತು ಲಕ್ಷಣಗಳನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಏನು ಮಾಡೋಣಪ್ಪ ಅಂದ್ರೆ ಕಂಟಿನ್ಯೂ ಮಾಡೋಣ.